ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಸುಲಭವಾಗಿ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ 5 ನಿಮಿಷದಲ್ಲೇ ಪಟ ಪಟ ಆಗುವಂತ ಒಂದು ಸೂಪರ್ ಆಗಿರೋ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮತ್ತೆ ಸಿಂಪಲ್ ಆಗಿ ಸೂಪರ್ ಆಗಿರುತ್ತೆ. ಇದು ಜ್ಯೂಸಿ ಆಗಿ ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದು ಮಾಡೋದು ತುಂಬಾ ಸುಲಭ. ಮನೇಲಿ ಸಾಮಗ್ರಿ ಮಾಡಿ ಇಟ್ಕೊಂಡ್ರೆ ಪಟ ಪಟ ಅಂತ ಮಾಡ್ಕೊಂಡ್ ಬಿಡ್ಬೋದು. ಇದು ಹೇಗ್ ಮಾಡೋದು ಮತ್ತೆ ಏನೇನ್ ಬೇಕಂತ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ನಾನು ಮೊದಲೇ ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ. ಈ ತರ ಸಣ್ಣ ಸಣ್ಣದಾಗಿ ಇದನ್ನ ನೀಟಾಗಿ ಫಸ್ಟ್ ಕ್ಲೀನ್ ಆಗಿ ತೊಳ್ಕೊಬೇಕು. ತೊಳ್ಕೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ನನ್ನ ಮಗಗೆ ಲೆಗ್ ಪೀಸ್ ಬೇಕಂತ ಒಂದೆರಡು ಲೆಗ್ ಪೀಸ್ನ ಕಟ್ ಮಾಡ್ಕೊಂಡ್ ಬಂದಿದ್ದಾನೆ. ನಿಮ್ಗೆ ಇಷ್ಟ ಇದ್ರೆ ಲೆಗ್ ಪೀಸ್ನ ಕಟ್ ಮಾಡಿಸ್ಕೋಬಹುದು. ಬೇಡ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಈ ತರ ಕಟ್ ಮಾಡ್ಕೋಬಹುದು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಣ. ನೋಡಿ, ನೀವು ಆದಷ್ಟು ಇದನ್ನ ಚಿಕನ್ ಅನ್ನ ಸ್ವಲ್ಪ ಕ್ಲೀನ್ ಆಗಿ 2-3 ಸರಿ ತೊಳ್ಕೊಂಡು ತಗೊಳ್ಳಿ. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕಬಾಬ್ಗೆ ಎಷ್ಟು ಬೇಕೋ ಅಷ್ಟು ಆದಷ್ಟು ಸ್ವಲ್ಪನೇ ಹಾಕೊಳ್ಳಿ. ಅದಾದ ನಂತರ ಇದಕ್ಕೆ 1.5 ಸ್ಪೂನ್ ಅಷ್ಟು ಕಾರ್ನ್ ಪೌಡರ್ನ ಹಾಕೋಬೇಕು. ನೋಡಿ, ಕಾರ್ನ್ ಪೌಡರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದ ನಂತರ 1 ಸ್ಪೂನ್ ಅಷ್ಟು ಅಕ್ಕಿ ಪೌಡರ್ ಹಾಕೊಂತಿದ್ದೀನಿ. ನೋಡಿ, ಅಕ್ಕಿ ಪುಡಿನ ಹಾಕೊಳ್ಳಿ. ಅದಾದ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಆಗಷ್ಟು ತಗೋಬಹುದು. ಅದಾದ ನಂತರ ಇದಕ್ಕೆ ಅಚ್ಕಾರದ ಪೌಡರ್ ಹಾಕೊಂತಿದ್ದೀನಿ. ನೀವು ಖಾರ ನೋಡ್ಕೊಂಡು ಎಷ್ಟು ತಿಂತಿರೋ ಖಾರ ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೆ 2.5 ಸ್ಪೂನ್ ಅಷ್ಟು ಅಚ್ಕಾರದ ಪೌಡರ್ ಹಾಕೊಂಡಿದ್ದೀನಿ. ನಿಮ್ ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು. ಅದಾದ ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಂತಿದ್ದೀನಿ. ನೋಡಿ, ನೀವು ಖಾರ ನೋಡ್ಕೊಂಡು ಹಾಕೋಬಹುದು. ಅದಾದ ನಂತರ ಇದಕ್ಕೆ 3 ಸ್ಪೂನ್ ಅಷ್ಟು ಮೊಸರು ಹಾಕೊಂತ ಇದೀನಿ. ಕರ್ಡ್ ಹಾಕೊಳ್ಳಿ. ನೋಡಿ, 3 ಸ್ಪೂನ್ ಅಷ್ಟು ಮೊಸರು ಹಾಕೊಂಡ್ರೆ ಸಾಕು. ಇದು ಮೊಸರು ಹಾಕೊಂಡಿದ್ರೆ ಒಳಗಡೆ ಎಲ್ಲ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಜ್ಯೂಸಿ ಆಗಿರುತ್ತೆ. ಅದಕ್ಕೆ ಮೊಸರು ಹಾಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರೋಂಥ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ 2 ಮೊಟ್ಟೆ ಹಾಕೊಂತಿದ್ದೀನಿ. ನೋಡಿ, ಮೊಟ್ಟೆನ ಮೊದಲೇ ಒಂದು ಬಟ್ಲಿಗೆ ಒಡೆದಿಟ್ಕೊಂಡಿದ್ದೆ, ಅದನ್ನ ಇದಕ್ಕೆ ಹಾಕೊಂಡಿದ್ದೀನಿ. ಮೊಟ್ಟೆ ಹಾಕೊಳ್ಳೋದ್ರಿಂದ ಇದಕ್ಕೆ ಬೆಂಡಿಂಗಿಗೆ ಚೆನ್ನಾಗಿ ಆಗುತ್ತೆ. ಇದಕ್ಕೆ ಮೊಟ್ಟೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ 10 ರಿಂದ 15 ಗೋಡಂಬಿ ಹಾಕೊಂತಿದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಗೋಡಂಬಿ ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಅದಾದ ನಂತರ ಇದಕ್ಕೆ 2 ಸ್ಪೂನ್ ಅಷ್ಟು ಕಬಾಬ್ ಪೌಡರ್ ಹಾಕೊಂತ ಇದ್ದೀನಿ. ನೋಡಿ, ಕಬಾಬ್ ಪೌಡರ್ ಕೂಡ ಉಪ್ಪು ಖಾರ ಮಸಾಲೆ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಅದಾದ ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಅಥವಾ ಚಿಕನ್ ಮಸಾಲ ಪೌಡರ್ ಹಾಕೊಳ್ಳಿ. ನೋಡಿ, ನಾನು ಚಿಕನ್ ಮಸಾಲ ಪೌಡರ್ ಹಾಕೊಂಡಿದ್ದೀನಿ. ಇವಾಗ ಇದನ್ನ 1 ಸ್ಪೂನ್ ಸಾಯಿದ್ರನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಸ್ಪೂನ್ ಇದ್ರೆ ಅನುಕೂಲ ಆದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕೈಲೇನೋ ಮಾಡ್ಕೊಳ್ಳಿ. ನನ್ನ ಕೈಲೇನ ಅನುಕೂಲ ಆಗುತ್ತೆ, ಅದಕ್ಕೆ ಕೈಲೇ ನಾನು ಮಿಕ್ಸ್ ಮಾಡ್ಕೊಂಡ್ರೆ ಚಿಕನ್ಗೆಲ್ಲ ಚೆನ್ನಾಗಿ ಮಸಾಲೆ ಅಂಟ್ಕೊಳುತ್ತೆ. ಅದಕ್ಕೆ ನೋಡಿ, ಈ ತರ ಕಟ್ ಮಾಡಿ ಕೊಟ್ಟಿರ್ತಾರೆ, ಅದಕ್ಕೆ ಅದ್ರಲ್ಲೆಲ್ಲ ಮಧ್ಯೆ ಮಧ್ಯೆ ಮಸಾಲ ಎಲ್ಲ ಹಾಕಿ ಇದನ್ನ ಮಾಡ್ಕೊಳ್ಳಿ. ನೋಡಿ, ಈ ತರ ಎಲ್ಲ ಚೆನ್ನಾಗಿ ಮಸಾಲ ಅಂಟ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಆದಷ್ಟು ಕೈಲೇ ಮಾಡ್ಕೊಂಡ್ರೆ ಚಿಕನ್ಗೆಲ್ಲ ನೀಟಾಗಿ ಮಸಾಲ ಅಂಟ್ಕೊಳುತ್ತೆ. ನೋಡಿ, ನಿಮ್ಗೆ ಸಮಯ ಇದ್ರೆ ಒಂದು ಅರ್ಧ ತಾಸು ನೆನೆಯಕ್ಕೆ ಇಟ್ಕೊಳ್ಳಿ. ಸಮಯ ಇಲ್ಲಾಂದ್ರೆ ಒಂದು 15 ನಿಮಿಷ 10 ನಿಮಿಷ ನೆನೆಯಕ್ಕೆ ಇಟ್ಕೊಂಡು ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಇವಾಗ ಒಂದು ಮುಚ್ಚಳ ನೆನೆಯಕ್ಕೆ ಇಟ್ಕೊಂಡಿದ್ದೆ, ಅರ್ಧ ತಾಸು ಆಗಿದೆ. ನಾನು ಇದನ್ನ ನೆನೆಯಕ್ಕೆ ಇಟ್ಕೊಂಡು ಬೇರೆ ಚಿಕನ್ ಸಾಂಬಾರು ಮತ್ತೆ ಬಿರಿಯಾನಿ ಅದನ್ನೆಲ್ಲ ಮಾಡ್ಕೊಂಡು ಇದನ್ನ ನೆನೆಗೆ ಮಾಡ್ಕೊಂಡಿದ್ದೆ. ಇವಾಗ ಇದನ್ನ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ನೆಂದಿದೆ, ಮಸಾಲ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ, ಇಷ್ಟು ಚೆನ್ನಾಗಾಗಿದೆ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕೋಬಹುದು, ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ, ಇದಕ್ಕೆಲ್ಲ ಈಗ ಚೆನ್ನಾಗಿ ಮಸಾಲೆ ಮೆತ್ಕೊಂಡಿದೆ. ಇವಾಗ ಇದನ್ನ ಒಗ್ಗರಣೆಗೆ ಇದಕ್ಕೆ ಹಾಕೋಣ, ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಎಣ್ಣೆ ಕಾದ ನಂತರ ಇದಕ್ಕೆ ಎಣ್ಣೆನ ಕಾದಿದೆ ಇಲ್ಲ ಅಂತ ಸ್ವಲ್ಪ ಚೆಕ್ ಮಾಡ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಇದಕ್ಕೆ ಹಾಕೊಳ್ಳಿ. ನೋಡಿ, ಆಮೇಲೆ ಇವಾಗ ಹಾಗೆ ಫ್ರಿಜ್ ಇಂದ ತೆಗೆದ್ಬಿಟ್ಟ ತಕ್ಷಣ ಇದಕ್ಕೆ ಹಂಗೆ ಹಾಕೊಂಡ್ಬಿಡ್ಬೇಡಿ. ಒಂದ್ಸಾರಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡು ಒಂದೊಂದಾಗಿ ಬಿಡಿ. ಮೊದಲು ಆದಷ್ಟು ಚಿಕ್ಕ ಚಿಕ್ಕ ಪೀಸನ್ನೇ ಹಾಕೊಂತಿದ್ದೀನಿ. ನೋಡಿ, ಈ ತರ ಆದಷ್ಟು ಚಿಕ್ಕ ಪೀಸ್ ಇರುತ್ತಲ್ವ ಅವನ್ನೇ ಇದಕ್ಕೆ ಹಾಕೋಣ.
ನೋಡಿ ಹಾಕಿದ ತಕ್ಷಣ ನೀವು ಇದನ್ನ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ತಕ್ಷಣ ಮಿಕ್ಸ್ ಮಾಡ್ಕೊಂಡ್ರೆ ಅದಕ್ಕೆ ಮಸಾಲೆ ಎಲ್ಲ ಅಂಟ್ಕೊಳೋದಿಲ್ಲ, ಬಿಟ್ಕೊಂಡ್ಬಿಡುತ್ತೆ. ಮಸಾಲೆ ಬೇರೆ ಚಿಕನ್ ಬೇರೆ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಆಮ್ಯಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಿಂಭಾಗ ಎಲ್ಲ ಕಡೆನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಹಾಗಿದ್ನ ಈ ಥರ ಹೊಳಿಸಿ ಹಾಕ್ಕೋಬೇಕು. ಈ ಥರ ನೋಡ್ರಿ, ಈ ಥರ ಇದನ್ನೆಲ್ಲ ನೀಟಾಗಿ ಹೊಳಿಸಿ ಹಾಕ್ಕೋಬೇಕು. ಎಲ್ಲ ಪೀಸ್ಗಳನ್ನು ಕಬಾಬ್ನ ಈ ಥರ ಮಿಕ್ಸ್ ಮಾಡ್ಕೊತ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಆದಷ್ಟು ತುಂಬ ಸಣ್ಣ ಉರಿಯಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೀವು ಜೋರಾಗಿ ಉರಿಲಿ ಫ್ರೈ ಮಾಡ್ಕೊಂಡ್ರೆ ಮೇಲ್ಗಡೆ ಎಲ್ಲ ಫ್ರೈ ಆಗಿಬಿಡುತ್ತೆ, ಒಳಗಡೆ ಮಾಂಸ ಎಲ್ಲ ಹಸಿ ಆಗಿರುತ್ತೆ. ಅದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಲ್ವಾ. ಅದಕ್ಕೆ ಇದನ್ನ ಸಣ್ಣ ಉರಿಯಲ್ಲೇ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಸಮಯ ಹಿಡಿಲಿ, ಆದಷ್ಟು ಸಣ್ಣ ಉರಿಯಲ್ಲೇ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ನೋಡಿ ಆವಾಗ ಈ ಕಲರ್ ಇತ್ತು, ಇವಾಗ ಈ ಕಲರ್ ಆಗಿದೆ. ಈ ಕಲರ್ ಸ್ವಲ್ಪ ಬಂದ ನಂತರ ಇದಕ್ಕೆ ಇವಾಗ ತಕೊಂಡ್ಬಿಡೋಣ, ಒಂದು ಪ್ಲೇಟ್ಗೆ ತಕೊಂಡ್ಬಿಡೋಣ. ನೋಡಿ ಇವನ್ನೆಲ್ಲನೂ ಒಂದು ಪ್ಲೇಟ್ಗೆ ತಕ್ಕೊಂತೀನಿ. ನೋಡಿ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದು ತಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನ ಚಿಕ್ಕ ಚಿಕ್ಕ ಹಾಕ್ಕೊಂತಿದ್ದೀನಿ. ಲಾಸ್ಟಿಗೆ ಒಂದು ಲೆಗ್ ಪೀಸ್ ಏನಾದ್ರು ನೀವು ತೊಗೊಂಡಿದ್ರೆ ಲಾಸ್ಟಿಗೆ ಫ್ರೈ ಮಾಡಿ ಹಾಕ್ಕೊಳ್ಳಿ. ಅಂದ್ರೆ ಇವಾಗ ಫ್ರೈ ಆಗೋಷ್ಟೊತ್ತಿಗೆ ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ದಪ್ಪ ಇರುತ್ತಲ್ಲ ಲೆಗ್ ಪೀಸು, ಅದಕ್ಕೆ ಅದನ್ನ ಆದಷ್ಟು ಲೇಟಾಗಿನೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಲ್ಲ ಇದೇ ಥರನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೀವು ಫುಡ್ ಕಲರ್ ಬೇಕಿದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಕೂಡ ಕಲರ್ ಚೆನ್ನಾಗಿರುತ್ತೆ. ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲನೂ ಒಂದು ಪಾತ್ರೆಗೆ ತಗೊಂಡಿದ್ದೀನಿ. ಅದೇ ಪಾತ್ರೆಗೆ ಇವಾಗ ಲೆಗ್ ಪೀಸ್ ಹಾಕ್ಕೊಂತಿದ್ದೀನಿ. ನೋಡಿ ಇದು ಉಳಿದಿರೋಂಥ ಮಸಾಲನೆಲ್ಲ ಇದಕ್ಕೆ ಎಲ್ಲ ಚೆನ್ನಾಗಿ ಹಾಕಿ ಹಚ್ಚಿದ್ದೀನಿ. ಇದಕ್ಕೆ ಇವಾಗ ಹಾಕೋಣ. ಆವಾಗಲೇ ಸ್ವಲ್ಪ ದಪ್ಪ ಇತ್ತು, ಇವು ಮಸಾಲೆ ಹಚ್ಚಿದಾಗ ಇನ್ನೂ ಸ್ವಲ್ಪ ದಪ್ಪ ದಪ್ಪ ಕಾಣಕತ್ತೈತಿ. ನೋಡ್ರಿ ನೋಡಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವಾಗಾರು ಈ ಥರ ಹೊರಗಡೆ ತೊಗೊಂಬಂದು ತಿನ್ನೋಕ್ಕಿಂತ ನಾವೇ ಮನೆಯಲ್ಲಿ ಒಳ್ಳೆ ಎಣ್ಣೆಯಲ್ಲಿ ಹಾಕಿ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ಇವಾಗ ನಿಧಾನಕ್ಕೆ ಇದನ್ನ ಹೊಳಿಸಿ ಹಾಕೋಣ. ನೋಡಿ ಈ ಥರ ಇದನ್ನ ನಿಧಾನಕ್ಕೆ ಹೊಳಿಸಿ ಹಾಕ್ಕೊಂತೀನಿ. ಎಣ್ಣೆ ಕಾದಿರುತ್ತೆ, ಅದಕ್ಕೆ ಬಿಗ್ನರ್ಸ್ ಆದರೆ ಹುಷಾರಿಲ್ಲೇ ನೀಟಾಗಿ ಹಾಕ್ಕೊಳ್ಳಿ. ನೀವು ಫಾಸ್ಟಾಗಿ ಜೋರಾಗಿ ಇದು ಮಾಡಿದರೆ ಹೊಳಿಸಿ ಹಾಕೊಳ್ಳುವಾಗ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬಿಗ್ನರ್ಸ್ ಇದನ್ನ ನೋಡಿಕೊಂಡು ಹಾಕ್ಕೊಳ್ಳಿ, ಹುಷಾರಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ ಇದನ್ನ ಆದಷ್ಟು ನೀವು ತುಂಬ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಪೀಸ್ ಇರುತ್ತಲ್ವ ಅದಕ್ಕೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 3 ಚಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ ನಾವು ಉತ್ತರ ಕರ್ನಾಟಕದಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತೀವಿ, ಅದಕ್ಕೆ ನಾವು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಅವನ್ನೆಲ್ಲ ಲೆಗ್ ಪೀಸ್ನ ಎಲ್ಲನೂ ತಕ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಬೇರೆ ಪ್ಲೇಟ್ಗೆ ಇದನ್ನ ಸರ್ವ್ ಮಾಡ್ಕೊತೀನಿ. ನೋಡಿ ಒಂದು ಪ್ಲೇಟ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಕಬಾಬ್ನೆಲ್ಲನೂ. ಸೂಪರ್ ಆಗಿದೆ. ಇದನ್ನೆಲ್ಲನೂ ಒಂದು ಪ್ಲೇಟ್ ಹಾಕ್ಕೊಂಡಿದ್ದೀನಿ. ನೋಡಿ ಅವನ್ನ ಲೆಗ್ ಪೀಸ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ನೋಡ್ತಾ ಇದ್ರೇ ತಿನ್ಬೇಕು ಅನ್ಸುತ್ತೆ, ಸೂಪರ್ ಆಗಿದೆ. ನೋಡಿ ಆವಾಗಲೇ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ವಾ ಅದನ್ನು ಕೂಡ ಇಟ್ಕೊತಾ ಇದ್ದೀನಿ. ನೋಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಲಿಂಬೆಹಣ್ಣು ಸೌತೆಕಾಯಿ ನಿಮ್ಗೆ ಇಷ್ಟ ಆದರೆ ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಂಡು ಲಿಂಬೆಹಣ್ಣು ರಸ ಹಿಂಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ನೀವು ಬೇಳೆ ಸಾಂಬಾರ್ ಜೊತೆನೂ ಮಾಡ್ಕೊಂಡಿದ್ರೆ ಈ ಥರ ಸ್ವಲ್ಪ ಚಿಕನ್ ಇದ್ರೆ ಅದನ್ನು ಕೂಡ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ತಿನ್ಬೋದು. ಬಿರಿಯಾನಿ ಜೊತೆ ಸಾಂಬಾರ್, ಚಿಕನ್ ಸಾಂಬಾರ್ ಜೊತೆ, ಮಟನ್ ಸಾಂಬಾರ್ ಜೊತೆ ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಟ್ರೈ ಮಾಡಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ. ನಮಸ್ಕಾರ.